ನದಿ ಯಾವಾಗ ಹುಕ್ಕಿ ಹರಿದು ಬರುತ್ತಲ್ಲ ಅದೇ ರೀತಿ ಇಡೀ ಜನಸಾಗರವೇ ಒಂದಿಷ್ಟು ಜಾಗ ಸಿಗದ ಹಾಗದ ರೀತಿಯಲ್ಲಿ ನೆಲ ಕೂಡ ಕಾಣ್ತಾ ಇಲ್ಲ ನಿಮ್ಮ ಮುಂದೆ. ಇಲ್ಲಿ ಅಷ್ಟು ಜನಸಾಗರ ಹರಿದು ಬರ್ತಾ ಇದೆ. ಈ ಜನಸಾಗರವನ್ನು ನೋಡಿದಾಗ ಇಡೀ ಸಮುದಾಯ ಇದುವರೆಗೂ ನಮ್ಮ ಸಮಾಜಕ್ಕಾಗಿ ದುಡಿದಂಥ ಎಲ್ಲ ಒಂದು ಹಿರಿಯರನ್ನು ನೆನೆಸುವಂಥ ಪ್ರಯತ್ನ ಕೂಡ ಅಂಬಿಗ ನ್ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಠ ಹಾಕಬೇಕು, ಈ ಮಠಕ್ಕೆ ಇಡೀ ಸಮುದಾಯದ ಜನ ಬರಬೇಕು ಅನ್ನೋದು ಆ ಹಿರಿಯರ ಒಂದು ಅಭಿಲಾಷೆಯಾಗಿತ್ತು. ಗುರುವಿನ ಗುಲಾಮನಾಗುವ ತನಕ ದೊರೆಯದೆಯ ಮುಕ್ತಿ ಅಂತ ಹೇಳಿದರು. ಅಂಥ ಒಂದು ಪದವನ್ನು ಇಟ್ಕೊಂಡು ನಮ್ಮ ಹಿರಿಯರು ಅದಕ್ಕೆ ಕಾರ್ಯಕ್ಕೆ ಅಣಿಯಾದರು. ಆ ಕಾರ್ಯವನ್ನು ಮಾಡಬೇಕಾದಾಗ ಅಂತಿಂಥ ಕಷ್ಟಗಳು ಇರಲಿಲ್ಲ. ಇರಲು ಒಂದು ಸೂರು ಇರಲಾರ್ದಂಥ ಒಂದು ಜಾಗದಲ್ಲಿ ಬಂದು ಕೆಂಚಾರಗಟ್ಟೆ ಚೌಡದಾನಪುರದಿಂದ ಬಂದು ಕೆಂಚಾರಗಟ್ಟೆಯಲ್ಲಿ ನಮ್ಮ ಸಮುದಾಯದ ಒಂದು ಮಠವನ್ನು ಕಟ್ಟಬೇಕಾದ್ರೆ ಇಲ್ಲೇನು ಹೂವಿನ ಹಾಸಿಗೆ ಇರಲಿಲ್ಲ. ಇಲ್ಲೆಲ್ಲ ಮುಳ್ಳಿನ ಹಾಸಿಗೆ ಇತ್ತು, ಹಲವಾರು ತೊಂದರೆಗಳಿದ್ದು. ಅವೆಲ್ಲವನ್ನ ತೊಂದರೆಯನ್ನು ಮೆಟ್ಟಿ ನಿಂತಹ ಹಿರಿಯರು ನಮಗೆ ಒಂದು ಕಡೆ ಸಂಭ್ರಮದ. ಆದರೆ ಆ ಹಿರಿಯರು ನಮ್ಮ ಸಮುದಾಯ ಒಂದು ಗಟ್ಟಿ ನೆಲೆಯಲ್ಲಿ ನಿಂದಿರಬೇಕಾದ್ರೆ ಮಠ ಇಂಥ ಸಮೃದ್ಧತೆಯನ್ನು ಪಡಿಬೇಕು ಅನ್ನೋಂತ ಹೇಳಿದ್ರಲ್ಲ, ಅದು ಇವತ್ತು ಇಲ್ಲ ಅಂತ ಒಂದು ನೋವಿನ ಜೊತೆಗೆ ಅವರು ಕಂಡಂಥ ಕನಸು ಇವತ್ತು ನೆನೆಸಾಗ್ತಾ ಇದೆ ಅನ್ನೋದೊಂದು ಸಂಭ್ರಮ ಕೂಡ ನಮ್ಮ ಮನದಲ್ಲಿ ಮನ ಮಾಡಿದೆ. ಈ ಎಲ್ಲ ಸಂಭ್ರಮವನ್ನು ಪ್ರತಿಯೊಂದು ಊರಲ್ಲೂ ಕೂಡ 21ನೇ ತಾರೀಕು ಬರುವ 21 ತಾರೀಕು ಮತ್ತೊಂದು ರೀತಿಯಲ್ಲಿ ಸಂಭ್ರಮ ಕೂಡ ಆರಂಭವಾಗ್ತಾ ಇದೆ. ಅದಕ್ಕೆಲ್ಲ ನಮ್ಮ ಹಿರಿಯರು ಕಾರಣ. ಅಂಥ ಹಿರಿಯರಲ್ಲಿ ಕೆಲವೊಂದಿಷ್ಟು ಹೆಸರನ್ನು ತಗೋಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ನಾರಾಯಣಗೌಡ ಅವರನ್ನು ಹೆಸರನ್ನು ತಗೋಬೇಕಾಗುತ್ತೆ. ನಾರಾಯಣಗೌಡರವರು ಈ ಮಠಕ್ಕೆ ಒಂದು ಆಧಾರ ಸ್ತಂಭ ಆಗಿದ್ದರು. ನಂತರ ದಿನದಲ್ಲಿ ಈ ಮಠದ ಮೂಲ ಒಂದು ಶಕ್ತಿಯನ್ನು ಇಡೀ ಕರ್ನಾಟಕದ ಕಬ್ಬಲಿಗರನ್ನು ಬಡಿದೇ ಬೀಸಿದ ಸ್ವಾಭಿಮಾನ ಸಿಂಹ ವಿಠ್ಠಲ್ ಯರೂರವರು ಎಲ್ಲರ ಮನದಲ್ಲಿ ನಾವು ನಮ್ಮ ಸಮುದಾಯವನ್ನು ಗಟ್ಟಿ ನೆಲೆಗೆ ತರಬೇಕು ಅನ್ನೋ ಒಂದು ವಿಚಾರಧಾರೆಯನ್ನು ಹೊಂದಿದ್ರು. ಆ ವಿಚಾರಧಾರೆಯ ಫಲವೇ ಇವತ್ತು ಜನಸಾಗರ ಹರಿದು ಬಂದಿದೆ. ಈ ಜನಸಾಗರವನ್ನು ನೋಡಿದಾಗ ವಿಠ್ಠಲ್ ಯರೂರ ಆತ್ಮಕ್ಕೆ ಇಂದಿಗೆ ಒಂದು ಶಾಂತಿ ಸಿಕ್ಕಿತೇನೋ ಅನ್ನೋ ಒಂದು ಅಭಿಲಾಷೆ ಇದೆ. ಇನ್ನೊಂದು ವಿಠ್ಠಲ್ ಯರೂರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಕಂಡಂಥ ಕನಸು ನಮ್ಮ ಸಮುದಾಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಭಾಳ ಕೆಳಮಟ್ಟದಲ್ಲಿದೆ. ಅದು ಸರಿದೋಗಬೇಕಾದ್ರೆ ನಾವು ರಾಜಕೀಯವಾಗಿ ಮೇಲ್ಬರಬೇಕು. ಆ ರಾಜಕೀಯವಾಗಿ ಮೇಲ್ಬರಬೇಕಾದ್ರೆ ನಾವು ಎಸ್ ಟಿ ಕೂಟವನ್ನು ಪಡಿಬೇಕು ಅನ್ನೋ ಒಂದು ಅವ್ರ ವಿಚಾರ ಆಗಿತ್ತು. ಆ ಎಲ್ಲ ವಿಚಾರದೊಂದಿಗೆ ಇವತ್ತಿನ ಸಂಭ್ರಮಾಚರಣೆ ನಿಮ್ಮ ಮುಂದೆ ನೇರ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ವಿ. ಅಂಬಿಗ ನ್ಯೂಸ್ ಇದನ್ನು ತಾವಿಲ್ಲಿ ನೋಡ್ತಾ ಇದ್ರೆ ಕೆಲವು ನಿಮಿಷದಲ್ಲಿ ರಥ ಕೂಡ ಬರ್ತಾ ಇದೆ. ಆ ರಥವನ್ನು ನಾವು ಕಣ್ತುಂಬ್ಕೋಬೋದು. ಇದು ಈ ಕಡೆ ನೋಡಿದರೆ ನೀವು ಗುತ್ತಲದಿಂದ ಬರುವಂಥ ಎಲ್ಲ ದಾರಿಗಳನ್ನು ನೋಡಿದಾಗ ಇಡೀ ಗುತ್ತಲದವರೆಗೂ ಕೂಡ ಜನಸಾಗರ ಇದೆ ಏನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಈ ಜನಸಾಗರ ಕೇವಲ ಗುತ್ತಲದವರೆಗೆ ಅಲ್ಲ, ಇದು ಗುತ್ತಲದವರೆಗೆ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಊರಿಂದ ಇಡೀ ಹಾವೇರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಲ್ಲಿ ತುಂಬಿರಬೇಕು. ಆ ರೀತಿಯಲ್ಲಿ ಜಾತ್ರೆಯನ್ನು ಮುಂದಿನ ದಿನಮಾನದಲ್ಲಿ ಬಂಧುಗಳೇ ನೀವು ಮಾಡಬೇಕಾಗತ್ತೆ. ಇದನ್ನು ನಾವು ಒತ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ಹಲವಾರು ದೇವರುಗಳಿಗೆ ಹೋಗ್ತೀರಿ. ಆ ದೇವರುಗಳನ್ನು ಬಿಡಿ, ನಿಮ್ಮ ಮೂಲ ಗುರುವಾಗಿರುವಂಥ, ನಿಮ್ಮ ಮೂಲ ಗುರುಪೀಠವಾಗಿರುವಂಥ ಮೂಲ ಗದ್ದಿಗೆಯನ್ನು ದರ್ಶನ ಮಾಡ್ತಾ, ಮೂಲ ಪೀಠದಲ್ಲಿ ಒಂದು ದಿನದ ಒಂದು ಸೇವೆಯನ್ನು ಮಾಡ್ತಾ ಸಮುದಾಯವನ್ನು ಮೇಲೆತ್ತುವಂಥ ಕೆಲಸ ನಿಮ್ಮ ಮೇಲಿದೆ. ಇನ್ನೇನು ರಥಬೀದಿಯಲ್ಲಿ ಈಗಾಗಲೇ ಅಂಬಿಗನ ಒಂದು ರಥ ಕೂಡ ಬರ್ತಾ ಇದೆ. ಆ ರಥವನ್ನು ನಿಮ್ಮ ಮುಂದೆ ನೇರ ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ.